ಕಾಂಗ್ರೆಸ್ಸಿಗೆ ದೊಡ್ಡ ಶಕ್ತಿ ಕೊಟ್ಟಿರ್ತಕ್ಕಂಥ ಗ್ರಾಮ. ಅದರ ಪೈಕಿ ಅರ್ಕುಲ ಗ್ರಾಮ ಇವತ್ತು ಗ್ರಾಮ ಸಮಿತಿಯ ಆಶ್ರಯದಲ್ಲಿ ಒಂದು ಜಲಸ್ಪಂದನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳು, ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾದ ಇನಾಯತ್ ಅಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾಗಿ ಬಹುಶಃ ಎಲ್ಲರೂ ಸೋತಾಗ ಅವರು ಸೋತಿದ್ದಾರೆ. ಒಬ್ಬರು ಮಾತ್ರ ಸೋತದ್ದಲ್ಲ, ಎಲ್ಲರೂ ಸೋತಾಗ ಸೋತಿದ್ದಾರೆ. ನಾನು ಕೂಡ ಸೋತಿದ್ದೇನೆ. ಆ ಒಂದು ಕಾರಣಕ್ಕಾಗಿ ಸೋತಿದ್ದಾರೆ. ಇವತ್ತು ನನಗೆ ಬರಬೇಕು ಅಂತೇಳಿ ಅಪೇಕ್ಷೆ ಯಾವಾಗ ಬರ್ತದೆ ಅಂತ ಹೇಳಿದರೆ, ನಮ್ಮನ್ನು ಆಹ್ವಾನಿಸಿದಾಗ ಒಂದು ಏನು ಅಂತಂದರೆ, ನಾನು ಇಲ್ಲಿ ಬಂದಿರತಕ್ಕಂಥ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಹಳೆಯ ಕಾರ್ಯಕರ್ತರು ಒಮ್ಮೆ ಸಿಗ್ತಾರೆ ಅಂತ ಹೇಳುವಂಥ ಒಂದು ಆಸಕ್ತಿಯ ಮೇಲೆ ಈ ಕಾರ್ಯಕ್ರಮ ಬರ್ತದೆ. ಎಂದು ನಾನು ಭೇಟಿ ಮಾಡಿದೆ. ನನ್ನ 4 ಅವಧಿಯಲ್ಲಿ ಶಾಸಕನಾಗಿ ನನಗೆ ಅತ್ಯಂತ ಹೆಚ್ಚು ಪ್ರೀತಿ ಮಾಡಿದಂಥ ಜನ ಇರ್ತಕ್ಕಂಥ ಭಾಗ ಗುರುಪುರ ಹೋಬಳಿ. ಇವತ್ತು ಕೂಡ ಆ ಹಳೆಯ ನೆನಪನ್ನು ಇಟ್ಕೊಂಡು ನನಗೆ ಎಲ್ಲ ಕಾರ್ಯಕ್ರಮ ಬರಲಿಕ್ಕೆ ಹೇಳ್ತಾರೆ, ಆದರೆ ಭಾಳಷ್ಟು ಕಾರ್ಯಕ್ರಮ ಬರಲಿಕ್ಕೆ ಆಗೋದಿಲ್ಲ. ಬಹುಶಃ ನನ್ನ ಕ್ಷೇತ್ರದ ಕಾರ್ಯಭಾವನೆ ಒತ್ತಡದ ಬರಲಿಕ್ಕೆ ಆಗಿಲ್ಲ. ಆದರೆ ನನಗೆ ಇಲ್ಲಿ ಬರುವುದು ಅಂತ ಹೇಳಿದರೆ ನನಗೆ ಭಾರಿ ಖುಷಿ, ಸಂತೋಷ. ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡ ಇದ್ದರೂ ಕೂಡ ಒಂದು 10 ನಿಮಿಷ ನಿಮ್ಮ ಜೊತೆ ಬಂದು ಹೋಗಬೇಕು ಅಂತೇಳಿ ನಾನು ನಿಮ್ಮ ಜೊತೆ ನಾನು ಇದ್ದೇನೆ. ಇಲ್ಲಿ ಹಳೆಯ ಮಾಜಿಗಳೆಲ್ಲ ಇದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದವರು, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದವರು, ಪಕ್ಷದ ಬೆನ್ನೆಲುಬಾದಂಥ ಕಾರ್ಯಕರ್ತರು ನೀವೆಲ್ಲ ಇದ್ದೀರಿ. ಬಹುಶಃ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡ್ತಕ್ಕಂಥಲ್ಲ. ಹೊಸತಾಗಿ ಇವತ್ತು ಸುರೇಂದ್ರ ಕಂಬಳಿ ಅವರು ಬ್ಲಾಕ್ ಅಧ್ಯಕ್ಷರಾಗಿದ್ದರು. ಈಗ ಅವರ ಬದಲಿಗೆ ಪದ್ಮನಾಭರು ಹೊಸತಾಗಿ ಇವತ್ತು ಇಲ್ಲಿ ಬ್ಲಾಕ್ನ ಅಧ್ಯಕ್ಷರಾಗಿ ಇದ್ದಾರೆ. ಹೊಸ ಹುರುಪಿನಲ್ಲಿ ಅವರು ಕೂಡ ಇದ್ದಾರೆ. ಗಿರೀಶ್ ಅಲ್ವಾ ಬಹುಶಃ ಕುಪ್ಪೆಬದವನ ಪರಿಸರದಲ್ಲಿ ಅವರ ತಂದೆ ಕಾಲದಲ್ಲಿ ನಾನು ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ನೋಡಿರ್ತಕ್ಕಂಥದ್ದು. ಈ ವೇದಿಕೆಯಲ್ಲಿ ಬಹುಶಃ ಇವತ್ತು ಇದ್ದಾರೆ. ಇವತ್ತು ಆಸ್ಪತ್ರೆ ಏನಮ್ಮಯ್ಯ ಇನ್ಸ್ಟಿಟ್ಯೂಟ್ ಇವರು ಕೂಡ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಭಾಗದಲ್ಲಿ ಇದ್ದಂಥವರು. ಹಾಗೆಯೇ ಪ್ರಸಾದ್ ನೇತ್ರಾಲಯ, ಪ್ರಸಾದ್ ನೀವು ಏನಪ್ಪಯ್ಯ, ಇವರು ಏನಪ್ಪಯ್ಯ. ಹಾಗೆಯೇ ಬಹುಶಃ ಇಲ್ಲಿ ವೇದಿಕೆಯಲ್ಲೆಲ್ಲ ಗಣ್ಯಮಾನ ಸತ್ತಾರವರು, ನಮ್ಮ ಹಿರಿಯ ಕಾಂಗ್ರೆಸ್ ಸೌದಿಕ್ ಅವರಿದ್ದಾರೆ. ಮತ್ತು ಯೂತ್ ಕಾಂಗ್ರೆಸ್ನ ನಮ್ಮ ಉಮ್ಮರವರ ಚಿಕ್ಕಪ್ಪನ ಮಗ ಅಥವಾ ತಮ್ಮನ ಮಗ, ಉಮ್ಮರ್ ತಮ್ಮನ ಮಗ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ. ಅವನು ಮೊನ್ನೆ ನನಗೆ ಬಂದು ನೀವು ಬರಲೇಬೇಕು ಒಂದು 10 ನಿಮಿಷ ಅಂತ ಹೇಳಿದ ಪ್ರಕಾರ ನಾನು ಬಂದಿದ್ದೇನೆ. ನಾನು ಹೆಚ್ಚು ಹೊತ್ತು ನಿಮ್ಮ ಜೊತೆ ಇರಲಿಕ್ಕೆ ಆಗೋದಿಲ್ಲ. ನನಗೆ ಸಂತೋಷ ಏನಂತಂದರೆ, ಭಾಳಷ್ಟು ಹಳೆಯ ಕಾಂಗ್ರೆಸ್ನ ಕಾರ್ಯಕರ್ತರನ್ನು ನಾನು ಮತ್ತೆ ನೋಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಕೂಡ ನನಗೆ ಸಂತೋಷ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದ ಹೇಳ್ತಾ, ಮುಂದಿನ ದಿನಮಾನಗಳಲ್ಲಿ ಮತ್ತೆ ಕಾಂಗ್ರೆಸ್ಸು ಈ ಭಾಗದಲ್ಲಿ ಪ್ರಜ್ವಲಿಸ್ತಕ್ಕಂಥ ಒಂದು ಕಾಲ ಬರಲಿ. ಯಾಕಂತಂದರೆ ನಾನು ಒಂದು ಮಾತನ್ನು ಹೇಳ್ತೀನಿ, ನಾನು ಯಾವಾಗಲೂ ಒಂದು ಮಾತನ್ನು ಹೇಳೋದು, ಕಾಂಗ್ರೆಸ್ ಈಸ್ ಮೈ ರಿಲಿಜನ್ ಅಂತ. ಕಾಂಗ್ರೆಸ್ ನನ್ನ ಧರ್ಮ. ಯಾರಿಗೂ ಧರ್ಮವನ್ನು ಬಿಡಲಿಕ್ಕೆ ಆಗೋದಿಲ್ಲ, ಎಲ್ಲವನ್ನು ಬಿಡಲಿಕ್ಕೆ ಆಗುತ್ತದೆ. ನಂಬಿಕೆಯ ನಾಯಕ, ಮಾತು ಮಾತ್ರವಲ್ಲ ಮಾಡಿ ತೋರಿಸಿದ ನಾಯಕ. ಪ್ರಚಾರಕ್ಕಿಂತ ಪರಿಹಾರ ಮುಖ್ಯ ಎಂದು, ವಚನಕ್ಕಿಂತ ಕಾರ್ಯವೇ ದೊಡ್ಡದು ಎಂದು ಸಾಬೀತುಪಡಿಸಿದ ದಿ ಟ್ರೂ ಫೈರ್ ಬ್ರ್ಯಾಂಡ್ ಇನಾಯತ್ ಅಲಿ ಮುಲ್ಕಿ. ಆ ಹೆಸರೇ ಜನರಿಗೆ ಭರವಸೆ, ಬಡವರ ತಾಕತ್ತು. ಸಿದ್ದರಾಮಯ್ಯ ಸರ್ಕಾರದ ಆಡಳಿತಕ್ಕೆ ವೇಗ, ಬಡವರಿಗೆ ಮನೆ, ಹಳ್ಳಿಗಳಿಗೆ ರಸ್ತೆ, ವಿದ್ಯಾರ್ಥಿಗಳಿಗೆ ಸಹಾಯ, ಹಲವಾರು ಬಡವರಿಗೆ ಗೌರವದ ಬದುಕಿಗೆ ದಾರಿ ಮಾಡಿಕೊಟ್ಟ ಸೂರ್ಯನ ಸಾರಥಿ. ಜನಸ್ಪಂದನೆಯೇ ಇವರ ರಾಜಕೀಯ. ಶಾಸಕರ ಅಧಿಕಾರಕ್ಕೂ ಮಿಗಿಲಾಗಿ ಜನರ ಬಡಿತಕ್ಕೆ ಸದಾ ಮಿಡಿಯುವ ನಾಯಕ. ಕರಾವಳಿಯ ಹೊಸ ಶಕ್ತಿ ನೀಡಿದ ನಾಯಕ. ಬಡವರ ಕಣ್ಣೀರನ್ನು ನಗು ಮಾಡಿದ ನಮ್ಮೆಲ್ಲರ ಪ್ರೀತಿಯ ಇನಾಯತನ್ನ. ನುಡಿಗಿಂತ ನಡೆಯುವುದೇ ನುಡಿ ಎಂದು ಮತ್ತೊಮ್ಮೆ ಕರಾವಳಿಗೆ ಸಾಬೀತುಪಡಿಸಿದ ಶಕ್ತಿಶಾಲಿ ನಾಯಕ. ಕನ್ನಡಿಗರ ಹೆಮ್ಮೆ, ಜನಮನದ ಫೈರ್ ಬ್ರ್ಯಾಂಡ್ ಸನ್ಮಾನ್ಯ ಇನಾಯತ್ ಅಲಿ ಅವರನ್ನು ನಿಮ್ಮೆಲ್ಲರ ಭರ್ಜರಿ ಚಪ್ಪಾಳೆಯೊಂದಿಗೆ ಈ ಭವ್ಯ ವೇದಿಕೆಗೆ ಗೌರವದಿಂದ, ಅಭಿಮಾನದಿಂದ, ಹೆಮ್ಮೆಯಿಂದ ಸ್ವಾಗತಿಸುತ್ತಿದ್ದೇನೆ.
ಈ ದಿನ ಆರ್ಕುಲ ಗ್ರಾಮ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಯೋಜಿಸಿರುವ ಈ ಮಹತ್ವದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯ ಅತಿಥಿಗಳು, ಪಕ್ಷದ ಹಿರಿಯ ನಾಯಕರು, ಬ್ಲಾಕ್ ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು, ಕಾರ್ಯಕರ್ತ ಬಂಧುಗಳು, ಮಹಿಳೆಯರು, ಯುವ ಕಾಂಗ್ರೆಸ್ ಸಹೋದರರು ಮತ್ತು ನಮ್ಮ ಆರ್ಕುಲ ಗ್ರಾಮದ ಪ್ರೀತಿಪಾತ್ರ ಜನತೆಗೆ ಮೊದಲನೆಯದಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಜನಮಾನ್ಯದ ಮನೆ ಮನೆಗೆ ತಲುಪಿಸುವುದರಲ್ಲಿ ನಿರಂತರ ಶ್ರಮಿಸುತ್ತಿರುವ ಸೇವೆ, ಶಿಸ್ತು ಮತ್ತು ಸಂವೇದನೆಯನ್ನು ರಾಜಕೀಯದ ಮೂಲ ಮಂತ್ರವಾಗಿಸಿ ಕೊಂಡಿರುವ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಇನಾಯತ್ ಅಲಿ ಅವರು ಇಂದು ನಮ್ಮ ನಡುವೆ ಉಪಸ್ಥಿತಿರುವುದು ಈ ಕಾರ್ಯಕ್ರಮಕ್ಕೆ ಅತ್ಯಂತ ದೊಡ್ಡ ಶಕ್ತಿಯಾಗಿದೆ. ಅವರು ಕೇವಲ ನಾಯಕನಲ್ಲ, ಜನಸಾಮಾನ್ಯರ ಸಕ್ಕತ್ತವಲ ಸದಾ ಧ್ವನಿಯಾಗುವ ಹೋರಾಟಗಾರರು. ಶ್ರೀ ಇನಾಯತ್ ಅಲಿ ಅವರು ಗ್ರಾಮೀಣ ಭಾಗಗಳ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ಅವುಗಳಿಗೆ ತಕ್ಷಣ ಸ್ಪಂದಿಸುವ ಮೂಲಕ ಜನರ ವಿಶ್ವಾಸವನ್ನು ಗಳಿಸಿದ್ದಾರೆ. ಪಕ್ಷದ ಸಂಘಟನೆಯನ್ನು ತಳಮಟ್ಟದಿಂದ ಬಲಪಡಿಸುವಲ್ಲಿ ಅವರ ಪಾತ್ರ ಅಸನ್ಯವಾಗಿದೆ. ಅವರ ದೂರದೃಷ್ಟಿ, ಕಾರ್ಯಶೀಲತೆ ಮತ್ತು ಜನಪರ ನಿಲುವುಗಳ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಿಷ್ಠಗೊಳಿಸುತ್ತಿವೆ. ಜನಸೇವೆಯ ರಾಜಕೀಯ ಎಂಬ ತತ್ವದೊಂದಿಗೆ ನಡೆಯುತ್ತಿರುವ ಈ ಜನಸ್ಪಂದನ ಕಾರ್ಯಕ್ರಮವು ಶ್ರೀ ಇನಾಯತ್ ಅಲಿ ಅವರ ಮಾರ್ಗದರ್ಶನದಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಷ್ಟ ಪರಿಹಾರವನ್ನು ನೀಡುವ ಮಹತ್ವದ ವೇದಿಕೆಯಾಗಲಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಅವರ ಉಪಸ್ಥಿತಿಯೇ ಈ ಕಾರ್ಯಕ್ರಮಕ್ಕೆ ಗೌರವ, ಶಕ್ತಿ ಮತ್ತು ದಿಕ್ಕನ್ನು ನೀಡಿದೆ. ಈ ಮಹತ್ವದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಶ್ರಮಿಸಿದ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಮತ್ತೊಮ್ಮೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಇನಾಯತ್ ಅಲಿ ಅವರಿಗೆ ಆರ್ಕುಲ ಗ್ರಾಮ ಕಾಂಗ್ರೆಸ್ ಸಮಿತಿ ಮತ್ತು ಆರ್ಕುಲ ಗ್ರಾಮ ಯುವ ಕಾಂಗ್ರೆಸ್ ಸಮಿತಿ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಸಲ್ಲಿಸುತ್ತೇನೆ. ರಮಣಪ್ರಯವರು ಕೂಡ ಹೇಳಿದರು, ನಮ್ಮ ಪಕ್ಷ ನಮ್ಮ ಉಸಿರೇ ಪಕ್ಷ, ನಮ್ಮ ರಕ್ತವೇ ಪಕ್ಷ ಅಂತ. ಪಕ್ಷಕ್ಕೋಸ್ಕರ ಎಲ್ಲರೂ ತ್ಯಾಗ ಮಾಡಬೇಕಾಗ್ತದೆ. ಈಗ ಇವರು ಗಿರೀಶನ್ ಹೇಳಿದರು, ಇಲ್ಲಿ ನಮ್ಮ ಮೊದಲಿನಿಂದಲೂ ನಮ್ಮ ಒಂದು ಶಿಸ್ತುಬದ್ಧವಾಗಿ ಒಂದು ಕಾಂಗ್ರೆಸ್ಸೇ ಇಲ್ಲಿ ಅಡ್ಯಾರಾಡ್ಕೊಳ್ಳಲಿತ್ತು. ಒಂದು ಸಮಯದಲ್ಲಿ ತಮ್ಮಲ್ಲಾಗಿ ಭಿನ್ನಾಭಿಪ್ರಾಯ ಬಂದು ವ್ಯತ್ಯಾಸ ಆಗಿದೆ. ಈಗ ಯುವಕರ ದಂಧೆ ಉಂಟು. ತೌಫೀಕ್ ಅವರಿದ್ದಾರೆ, ವಲಯ ಕಾಂಗ್ರೆಸ್ ಇದ್ದಾರೆ, ಎಲ್ಲರೂ ಸೇರಿಕೊಂಡು ನಮ್ಮ ದೂರದೃಷ್ಟಿ ಏನಿರಬೇಕು, ನಮ್ಮದಲ್ಲಿ ವ್ಯತ್ಯಾಸ ತುಂಬ ಇರಬಹುದು. ಮುಂದೆ ಏನಾಗಿದೆ ಅಂತ ಬೇಡ, ಹಿಂದೆ ಏನಾಗಿದೆ ಅಂತ ಬೇಡ, ಇನ್ನು ಮುಂದಕ್ಕೆ ನಾವು ಯಾವ ರೀತಿ ಪಕ್ಷ ಸಂಘಟನೆ ಮಾಡಬೇಕಂತ ವಿಚಾರದಲ್ಲಿ ನಾವು ಸಂಘಟಿತವಾಗಿ ಹೋರಾಟ ಮಾಡಬೇಕು. ಇನ್ನು ಕೆಲವೇ ದಿವಸಗಳಲ್ಲಿ ಎಲ್ಲ ಇಲೆಕ್ಷನ್ ಬರ್ತದೆ. ಪಂಚಾಯತಿನಿಂದ ಹಿಡಿದು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಕಾರ್ಪೊರೇಷನ್ ಎಲ್ಲ ಬರ್ತದೆ. ನಾವು ಪಕ್ಷ ಇದಕ್ಕೋಸ್ಕರ ಏನಾದರೂ ನಾವು ಎಲ್ಲರೂ ಮೇಲೆ ಬರಬೇಕು, ಎಲ್ಲರಿಗೆ ಅಧಿಕಾರ ಸಿಗಬೇಕು ಅಂತ ಇಲ್ಲ. ಅಧಿಕಾರ ಪಕ್ಷ ಬಂದರೆ ನಮ್ಮದು ಖಂಡಿತ, ಸರ್ಕಾರ ಬಂದರೆ ನಮಗೆಲ್ಲರಿಗೆ ಒಂದೊಂದು ಸಿಗ್ತದೆ. ಒಬ್ಬರಿಗೆ ಬಿರಿಯಾನಿ ಸಿಗುವಾಗ ಒಬ್ಬರಿಗೆ ಗಂಜಿ ಸಿಗ್ತದೆ, ಒಬ್ಬರಿಗೆ ಗಂಜಿ ಸಿಗುವಾಗ ಗಂಜಿ ಅದ ತೆಲಿ ಅಂತ ಹೇಳ್ತಾರೆ, ಅದಾದರೂ ಸಿಗ್ತದೆ. ನಾವು ಎಲ್ಲ ಒಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವದಲ್ಲಿ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು, ಪಕ್ಷ ಸಂಘಟನೆಯಿಂದ ಹೋರಾಟಕ್ಕೆ ಮಾಡಿ ವಿದ್ಯೆಯಿಂದ ಸ್ವತಂತ್ರವಾಗಿ ಏನೆಲ್ಲ ಸಂದೇಶ ಕೊಟ್ಟಿದ್ದಾರೆ, ಅದು ಕಾಂಗ್ರೆಸ್ಗೆ ಪೂರಕವಾಗಿರುವಂಥ ಒಂದು ಸಂದೇಶ. ನಾವೆಲ್ಲ ಒಂದು ಕುಟುಂಬದ ಹಾಗೆ ಇರುವ ಮುಂದಿನ ದಿವಸಗಳೆಲ್ಲ ಇವತ್ತು ನಮ್ಮ ವೈದ್ಯಕೀಯ ಶಿಬಿರ ಎಲ್ಲ ನಮ್ಮ ಆಯೋಜನೆ ಮಾಡಿದ್ದಾರೆ. ಇದರ ಸದುಪಯೋಗ ಎಲ್ಲರೂ ಮಾಡಲಿ. ಅದಲ್ಲದೆ ಇನ್ನು ಮುಂದಕ್ಕೆ ಇಲ್ಲಿ ಕೂಡ ನಮ್ಮ ನಾಯಕರಿದ್ದಾರೆ, ಕಿರಿಯವರಿದ್ದಾರೆ. ವ್ಯತ್ಯಾಸ ಆಗಿದ್ದರೆ ಅದನ್ನು ತಮ್ಮ ಮೂಲಕ ವಿನಂತಿಸಿ ಮಾಡ್ತೇನೆ. ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ನಾವು ಹೊಂದಾಣಿಕೆ ಮಾಡುವ. ನಮ್ಮಲ್ಲಿ ಹೊಂದಾಣಿಕೆ ಇಲ್ಲದಿದ್ದರೆ ಮುಂದಿನ ದಿವಸ ನಮಗೆ ಖಂಡಿತ ಕಷ್ಟ ಉಂಟು. ಆನಂತರ ನಾವು ಬೆರಳು ತುಚ್ಚಿ ಆನಿದ ದಿನೊಟ್ಟು ಇಂದು ಸರಿಯಾದ ಹೊಡತ್ತಿದ್ದು ಎಂಗಳು ಅಮಸರ ಮಲ್ತ ಅಂದು ಪಂಡದು ಬೊಕ್ಕ ಮಲ್ಪರ ಸಾಧ್ಯ ಇಜ್ಜಿ ವ್ಯತ್ಯಾಸ ಆದಿತ್ತು ನನ್ನ ಇನ್ನು ಸರಿ ಮಲ್ತೊಂದು ಹೋಗಿ ಗಾಯಪಂಡ ನಾವು ಮಾಡಬೇಕಾಗ್ತದೆ. ನಮ್ಮಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರ್ಬೋದು. ಆದರೂ ಹಿರಿಯವರು ಸಹ ಒಂದು ಹಂತಕ್ಕೆ ಬನ್ನಿ, ಕಿರಿಯವರು ಸಹ ಹೊಂದಾಣಿಕೆ. ಮುಂದಿನ ದಿವಸದಲ್ಲಿ ನಾವು ಎಲ್ಲ ಗುರುಪುರ ಬ್ಲಾಕಲ್ಲಿ ಎಲ್ಲ ಪಂಚಾಯತ್, ಕಾರ್ಪೊರೇಷನ್ ನಾವು ಮುಂದಕ್ಕೆ ಪಕ್ಷ ಬಲಪಡಿಸುವಂಥ ಶಕ್ತಿಯನ್ನು ತಾವೆಲ್ಲರೂ ನೀಡಬೇಕಂತ ಹೇಳ್ತಾ ಅವಕಾಶಕ್ಕೆ ಒಂದಿವಸ ನನ್ನೆರಡು ಮಾತುಗಳು ಮುಕ್ತಾಯ ಮಾಡ್ತಾರೆ. ನಮ್ಮ ತೌಫೀಕ್ರವರು ಬಂದು ಪಕ್ಷ ಸಂಘಟನೆ ಮಾಡಬೇಕು ಅಂತ ಹೇಳಿದರು. ನಾನು ಹೇಳಿದೆ ಪಕ್ಷವನ್ನು ಕಟ್ಟಬೇಕಂತ ಹೇಳಿದರೆ ಯಾವ ರೀತಿ ಪಕ್ಷವನ್ನು ಕಟ್ಟಬೇಕು ಹೇಳಿ ಅಂತ. ಇಲ್ಲಿ ಯಶಸ್ವಿ ಹಾಲನ್ನು ಕಟ್ಟಿದ್ದಾರೆ.
ನೀವು ನೋಡ್ತೀರಲ್ಲ ಇಲ್ಲಿ ಯಶಸ್ವಿಯಾಗಿ ಸುಂದರವಾಗಿ ಕಟ್ಟಿದ್ದಾರೆ, ಕಲ್ಲು ಸಿಮೆಂಟು ಮೇಲೆ ಫ್ಯಾನ್ಗಿನೆಲ್ಲ ಚೆಂದಾಗಿ ಕಟ್ಟಿದ್ದಾರೆ. ಆ ತೀರ ನಾವು ಕಲ್ಲು ಸಿಮೆಂಟು ಕಾಂಕ್ರೀಟಿಂದ ಪಕ್ಷ ಕಟ್ಟಲಿಕ್ಕೆ ಆಗೋದಿಲ್ಲ. ಪಕ್ಷ ಕಟ್ಟುವುದು ಅಂತ ಹೇಳಿದರೆ ಜನರ ಕಷ್ಟ ಹಾಗೂ ಸುಖಗಳಿಗೆ ಅವರ ಜೊತೆಗಿದ್ದು, ಜನರ ಕಷ್ಟ ಸುಖದ ನಾಡಿ ಮಿಡಿತವನ್ನು ಅರಿತು ಅವ್ರ ಜೊತೆಗಿದ್ದಾಗ ನಾವು ಪಕ್ಷ ಕಟ್ಟಲಿಕ್ಕೆ ಆಗ್ತಾರೆ. ಪಕ್ಷಕ್ಕಾಗಿ ಅವರು ನಮ್ಮ ಜೊತೆಗೆ ಬರ್ತಾರೆ. ಈಗ ಬೇರೆ ಪಕ್ಷಗಳೆಲ್ಲ ಇದೆ, ಬಿ ಜೆ ಪಿ ಇರ್ಬೋದು, ಇನ್ನೊಂದು ಪಕ್ಷ ಎಲ್ಲ ಇದೆ, ಹಲವಾರು ಸಣ್ಣ ಪುಟ್ಟ ಪಕ್ಷಗಳೆಲ್ಲ. ಅವರು ಯಾವ ರೀತಿ ಪಕ್ಷ ಕಟ್ತಾರೆ ಅಂತ ಹೇಳಿದರೆ ಧಾರ್ಮಿಕ ಭಾವನೆಯನ್ನು ಕೆರಿಸಿ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡ್ತಾರೆ. ಕೋಮುವಾದಿಗಳಾಗಿ ಪಕ್ಷವನ್ನು ಕಟ್ತಾರೆ. ಧರ್ಮದ ಬಗ್ಗೆ ನಮ್ಮ ಧರ್ಮ ಅಪಾಯದಲ್ಲಿದೆ, ಅದಿದೆ ಇದಿದೆ ಅಂತ ಹೇಳಿ ಎರಡೂ ಕಡೆ ಕೂಡ ಪಕ್ಷವನ್ನು ಕಟ್ಟುವ ಕೆಲಸ ಮಾಡ್ತಾರೆ. ನಾವು ಆ ಥರ ಮಾಡೋವರಲ್ಲ. ನಾವು ಪಕ್ಷ ಕಟ್ಟುವುದು ಅಂತ ಹೇಳಿದರೆ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಪಕ್ಷ ಕಟ್ಟುವಂಥ ಕೆಲಸ ಮಾಡ್ತೇವೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಯಾಗಿರುವಂಥ ಸಿದ್ದರಾಮಯ್ಯ ಇರ್ಬೋದು, ಉಪಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿರ್ಬೋದು. ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದಾಗ ಪ್ರಥಮ ಸಚಿವ ಸಂಪುಟ ಸಭೆಯಲ್ಲಿ 5 ಗ್ಯಾರಂಟಿಯನ್ನು ಅಪ್ರೂವ್ ಮಾಡಿ ಅದನ್ನು ಸರ್ಕಾರ ಬಂದ 1 ತಿಂಗಳೊಳಗೆ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಮಾಡಿದೆ. ಆ 5 ಕಾರ್ಯಕ್ರಮ ಜನರ ಬದುಕು ಕಟ್ಟುವ ಕಾರ್ಯಕ್ರಮ ಆಗಿದೆ. ಜನರ ಬದುಕನ್ನು ಕಟ್ಟುವ ಕಾರ್ಯಕ್ರಮವನ್ನು ಮಾಡುವಂತಿದ್ದರೆ ಅದು ಕಾಂಗ್ರೆಸ್ ಪಕ್ಷ ಯಾವತ್ತೂ ಮೇಲೆ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಂದು ಮಾತಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಗದ್ದೆಯಲ್ಲಿದ್ದರೆ ಚಂದ, ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚಂದ ಅಂತ. ಅದೇ ರೀತಿ ಈ ಕೈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ 5 ಗ್ಯಾರಂಟಿ ಕೊಟ್ಟಿದ್ದು ಅದನ್ನು ಈಡೇರಿಸಿ ಈಗ 6ನೇ ಗ್ಯಾರಂಟಿ, ಭೂ ಗ್ಯಾರಂಟಿಯನ್ನು ಕೂಡ ಸುಮಾರು 2 ಲಕ್ಷ ಜನರಿಗೆ ವಾಸಿಸಲಿಕ್ಕೆ ಒಂದು ಭೂ ಗ್ಯಾರಂಟಿ ಅಂದರೆ ಹಕ್ಕುಪತ್ರವನ್ನು ಕೆಡಿಸೋಕ್ಕೆ ನಿನ್ನೆ ಕೂಡ ಮಾಡಿದೆ. 7ನೇ ಗ್ಯಾರಂಟಿಯಾಗಿ ನೀರು ಕೊಡ್ತೇವೆ ಅಂತ ಹೇಳಿ ನಿನ್ನೆ ತಾನೇ ನಮ್ಮ KPCC ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಇಂಥ ಜನಗಳಿಗೆ ಬದುಕಲಿಕ್ಕೆ ಒಂದು ಗ್ಯಾರಂಟಿ ಕೊಟ್ಟಂಥ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಯಾವತ್ತೂ ನಮಗೊಂದು ಬುದ್ಧಿವಂತರ ಜಿಲ್ಲೆ ಅಂತ ಒಂದು ಹೆಸರಿದ್ದರೆ ಅದಕ್ಕೆ ಕಲಂಕ ತರುವಂಥ ಕೋಮು ಸೂಕ್ಷ್ಮ ಪ್ರದೇಶ ಎಂಬ ಒಂದು ಕಲಂಕ ತರುವಂಥ ಪ್ರಯತ್ನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಕರ್ನಾಟಕ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಭಾಗದಲ್ಲಿ ದಕ್ಷ ಆಡಳಿತ ಅಧಿಕಾರಿಗಳನ್ನು ನೇಮಿಸಿ, ನಾವು ಸುಧೀರ್ ಕುಮಾರ್ ರೆಡ್ಡಿ ಅವರಿರ್ಬೋದು, ನಮ್ಮ ಮಂಗಳೂರಿನ ಕಮಿಷನರ್, ಅದೇ ರೀತಿ ಪಕ್ಕದಲ್ಲಿ ನಮ್ಮ SP ಆಗಿ ಅರುಣ್ ಅವರಿರ್ಬೋದು, ಇಂಥ ಒಂದು ದಕ್ಷ ಅಧಿಕಾರಿಗಳನ್ನು ನೇಮಿಸಿ ಯಾರು ಕೋಮುವಾದಿಗಳು ಯಾವ ಜಾತಿಯವರೇ ಆಗಿರಲಿ, ಯಾವ ಪಕ್ಷದವರೇ ಆಗಿರಲಿ, ಕೋಮುವಾದಿಗಳ ಹೆಡೆಮುರಿ ಕಟ್ಟುವಂತಹ ಕೆಲಸ ನಮ್ಮ ಸರ್ಕಾರದಿಂದ ಆಗಿದೆ. ಇಂಥ ಅಧಿಕಾರಿಗಳನ್ನು ನೇಮಿಸಿದರೆ ಆ ಅಧಿಕಾರಿಗಳು ಇವತ್ತು ಇಲ್ಲಿಗೆ ಬಂದಿದ್ದರೆ ಅದು ನಮ್ಮ ಸರ್ಕಾರದಿಂದ. ಅಷ್ಟೇ ಅಲ್ಲ, ಕೋಮುವಾದಿಗಳ ಹೆಡೆಮುರಿ ಕಟ್ಟಿದ್ದಲ್ಲ, ಈ ಡ್ರಗ್ಸ್ ಮಾಫಿಯಾ ಗೊತ್ತಿರ್ಬೋದು, ಹಲವಾರು ತಂದೆ ತಾಯಿಗಳಿಗೆ ದೊಡ್ಡ ಒಂದು ಶಾಪವಾಗಿ ಪರಿಣಮಿಸಿದಂಥ ಮಕ್ಕಳಾಗುವಂಥದ್ದೊಂದು ಡ್ರಗ್ಸ್. ಅಂಥ ಡ್ರಗ್ಸನ್ನು ಕೂಡ ಮಟ್ಟ ಹಾಕುವಂಥ ಕೆಲಸ ಎಲ್ಲ ಕೆಲವರಿಗೆ ತೊಂದರೆ ಆಗಿರ್ಬೋದು ಇಂಥ ಮಟ್ಟಾಗುವಾಗ, ಕೆಲವು ಕಲ್ಲು ಮಲ್ಲು ಬರಲಲ್ಲಿ. ಆದರೆ ಯಾವುದೆಲ್ಲ ಅನೈತಿಕ ಚಟುವಟಿಕೆ ಇದೆ ಅದು ಕಾಂಗ್ರೆಸ್ನವರು ಮಾಡೋದಿಲ್ಲ. ಅಂಥ ಅನೈತಿಕ ಚಟುವಟಿಕೆಗಳನ್ನು ನಿಲ್ಲಿಸುವಂತಹ ಕೆಲಸ ಈ ಕಾಂಗ್ರೆಸ್ ಪಕ್ಷದಿಂದ ಆಗಿದೆ ಅಂತ ಹೇಳಿಕ್ಕೆ ನಾನು ಖುಷಿ ಪಡ್ತಾ ಇದ್ದೆ. ಇವತ್ತು ನಮ್ಮ ತೌಫೀಕ್ರವರ ನೇತೃತ್ವದಲ್ಲಿ ಇಲ್ಲಿ ಒಂದು ಉತ್ತಮವಾದ ಆರೋಗ್ಯ ಶಿಬಿರ ಇರ್ಬೋದು, ಎಲ್ಲಕ್ಕಿಂತ ಬಿಗಿಲಾಗಿ ಹೇಳ್ತೇವೆ ನಾವು, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ. ಆರೋಗ್ಯಕ್ಕಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಇವತ್ತು ಮಾಡಿದ್ದಾರೆ. ರಕ್ತವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ, ರಕ್ತದಾನ ಶಿಬಿರ. ಇದು ರಕ್ತದಾನ ಶಿಬಿರಕ್ಕೆ ಬಂದಾಗ ನಾನು ಇವರೆಲ್ಲರ ಕೆಲಸನ ನಾನು ಕೂಡ ಹುರುಪುಗೊಂಡೆ. ನಾನು ಕೂಡ ಈಗ ರಕ್ತ ಕೊಟ್ಟು ಬಂದದ್ದು. ಯಾಕಂತ ಹೇಳಿದರೆ ನೀವು ಇಷ್ಟೆಲ್ಲ ಮಾಡುವಾಗ ನಿಮಗೋಸ್ಕರ ನಾವು 1 ಬಾಟಲ್ ರಕ್ತ ಕೂಡ ಕೊಡದಿದ್ದರೆ ನಾವು ಏನು ಮಾಡೋದು ಅಂತ ಹೇಳಿ ನಾವು ಇದಕ್ಕಿಂತ ಬೇರೆ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಸೋತಿದ್ದೇನೆ, ಅಧಿಕಾರ ಇಲ್ಲ, ಆದರೂ ಕೂಡ ಇಂಥ ಒಂದು ಕೆಲಸ ನಾನು ನಿಮಗೋಸ್ಕರ ಮಾಡಬೇಕೆಂಬ ಒಂದು ಖುಷಿಯಿಂದ ನಾನು ಇವತ್ತು ರಕ್ತ ಕೊಟ್ಟಿದ್ದೇನೆ. ನೀವು ಮಾಡಿದಂಥ ಕೆಲಸಕ್ಕೆ ಅದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಕೆಲಸವನ್ನು ಇನ್ನೂ ಕೂಡ ಮುಂದುವರಿಸಿ ಇಂಥ ಜನರ ಕೆಲಸ ಮಾಡಿದ್ರೇ ನಾವು ಅಧಿಕಾರಕ್ಕೆ ಬರಲಿಕ್ಕೆ ಆಗೋದು. ನಮಗೆ ಕೂಡ ನಾವು ನಮ್ಮ
ಕೆಲಸ ಏನಂತ ಹೇಳಿದರೆ ನಾವು ನಮಗೆ ಏನು ಕೆಲಸ ಇದೆ ಅದು ಮಾಡ್ತಾ ಹೋಗಬೇಕು. ನಮ್ಮ ಪ್ರಯತ್ನ ನಾವು ಮಾಡ್ತಾ ಹೋಗ್ಬೇಕು. ಫಲ ಕೊಡುವಂಥದ್ದು ಭಗವಂತನಿಗೆ ಬಿಟ್ಟು ಬಿಡಬೇಕು. ನಮ್ಮ ಕೆಲಸ ನಾವು ಮಾಡೋದು. ಆ ಭಗವಂತ ನಮಗೆ ಯಾವಾಗ ಏನು ಬರೆದಿಟ್ಟಿದ್ದಾನೆ ಅದನ್ನು ಯಾರಿಗೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ನಮ್ಮ ಕೆಲಸ ನಾವು ಮಾಡಿಕೊಂಡು ಹೋಗುವ, ಪ್ರಾರ್ಥನೆ ಕೂಡ ಮಾಡಿಕೊಂಡು ಹೋಗುವ ಅಂತ ಹೇಳಿಕೊಂಡು, ಎಲ್ಲಕ್ಕಿಂತ ಮಿಗಿಲಾಗಿ ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇವತ್ತು ಇಲ್ಲಿ ಮಾಡಿದಂಥ ಒಂದು ಕೆಲಸದ ಒಂದು ಸಾರ ಅಂತ ಹೇಳಿದರೆ, ನಮ್ಮ ನಾಯಕರಾದ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ. ಯಾವುದು? ಅಮ್ಮನ ನೆನಪು, ಕೇಳಿ ಎಲ್ಲರೂ ಕರೆಕ್ಟಾಗಿ, ಅಮ್ಮನ ನೆನಪು ಪ್ರೀತಿಗೆ ಮೂಲ, ಗುರುವಿನ ನೆನಪು ಜ್ಞಾನಕ್ಕೆ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವಕ್ಕೆ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ನಾವೆಲ್ಲರೂ ಇವತ್ತು ಮನುಷ್ಯತ್ವದಿಂದ ನಡೆದುಕೊಂಡು ಈ ಊರಿನ ಸೌಹಾರ್ದತೆಕ್ಕಾಗಿ, ಈ ಊರಿನ ಅಭಿವೃದ್ಧಿಕ್ಕಾಗಿ ಮನುಷ್ಯತ್ವದಿಂದ ಕೆಲಸ ಮಾಡೋಣ. ಮನುಷ್ಯತ್ವದಿಂದ ಕೆಲಸ ಮಾಡಿದರೆ ದೇಶ ಕಟ್ಟುವ ಕೆಲಸ ಮಾಡ್ಬೋದು, ದೇಶ ಒಡೆಯುವ ಕೆಲಸ ಮನುಷ್ಯತ್ವದಲ್ಲಿ ಆಗೋದಿಲ್ಲ. ನಾವೆಲ್ಲರೂ ಸೇರಿ ಮನುಷ್ಯತ್ವದಿಂದ ದೇಶ ಕಟ್ಟಿ, ನಾವು ಇಹಪರವಾದ, ನಾವು ಯಾವ ಧರ್ಮದಲ್ಲಿ ಕೂಡ, ಎಲ್ಲ ಧರ್ಮದಲ್ಲಿ ಮೋಕ್ಷ ನಂಬ್ತೇವೆ, ನಮ್ಮಲ್ಲೂ ಕೂಡ ಪರಲೋಕವನ್ನು ನಂಬ್ತೇವೆ. ಹಿಂದೂ ಧರ್ಮದಲ್ಲಿ ಯಾವುದೇ ರೀತಿ ಮೋಕ್ಷವನ್ನು, ನರಕವನ್ನು ನಂಬ್ತೀರಾ, ಅದೇ ರೀತಿ ನಾವು ಕೂಡ ಇಹಪರ ಒಂದು ನಂಬುವಂಥವರು ಮನುಷ್ಯತ್ವದ ಮೂಲಕ ಕೆಲಸ ಮಾಡಿ ಇಹಪರ ವಿಜಯವಾಗುವ ಕೆಲಸ ಮಾಡೋಣ. ಇಂಥ ಕೆಲಸವನ್ನು ಇನ್ನಷ್ಟು ಹೆಚ್ಚಾಗಿ ಮಾಡಬೇಕು. ಅದೇ ರೀತಿ ಈ ಭಾಗದಲ್ಲಿ ಬೂತ್ ಮಟ್ಟದಲ್ಲಿ ಬೂತ್ಗಳನ್ನು ಕೆಟ್ಟುವಂಥ ಕೆಲಸ ಯುವಕರ ಮೂಲಕ ಆಗಬೇಕೆಂಬ ಮಾತನ್ನು ಹೇಳುತ್ತಾ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಯಾವತ್ತೂ ನನ್ನೊಂದಿಗಿರಲಿ ಅಂತ ಹೇಳುತ್ತಾ, ಇವತ್ತು ಈಗಾಗಲೇ ಹಲವಾರು ನಾವು ಈ ಭಾಗದಲ್ಲಿ ಮದುವೆಗಾಗಿ ಸುಮಾರು ಒಂದು 32 ಜನ ಅರ್ಜಿಯನ್ನು ಕೊಟ್ಟಿದ್ದರು. ಅದನ್ನು ಕೂಡ ಇವತ್ತು ಇಲ್ಲಿ ಒಂದು ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಬೇಕೆಂಬ ಒಂದು ನಮ್ಮ ವಲಯಾಧ್ಯಕ್ಷರು ಹಾಗೂ ಮುಫೀದ್ರವರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದರು. ಅದಕ್ಕೆ ನಾನು ಅವರ ಮಾತಿಗೆ ಒಪ್ಪಿ ಇಲ್ಲೇ ಕೊಡುವ ಅಂತ ನಾನು ಒಪ್ಪಿದ್ದೇನೆ. ಬೇರೆ ಏನಾದರೂ ಅದಲ್ಲದೆ ಬೇರೆ ಯಾರಿಗೆ ಏನಾದರೂ ಮಾತಾಡಲಿಕ್ಕಿದ್ರೆ ನಾನು ನಿಮ್ಮಲ್ಲಿ ಇನ್ನೂ ಒಂದು ಅರ್ಧ ಗಂಟೆ ಇಲ್ಲೇ ಇರ್ತೇನೆ, ಇಲ್ಲೇ ಊಟ ಮಾಡಿ ಹೋಗೋದು. ಯಾರು ಆ ಥರ ಕೊಡಬೇಕಾಗಿಲ್ಲ, ಏನಾದರೂ ಮಾತಾಡಲಿಕ್ಕೆ ನಾನು ಇಲ್ಲೇ ಇರ್ತೇನೆ. ಮೊದಲು ಮದುವೆ ಬೇರೆ ಏನಾದರೂ ಮುಗಿಸಿದ್ರವ್ರೆ, ನೀವು ನಿಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಿ. ಯಾವಾಗಲೂ ಇದೇ ಥರ ಇನ್ನೂ ನಮ್ಮ ಬೇರೆ ಬ್ಲಾಕ್ನಿಂದ ನಮ್ಮ ಇಲ್ಲಿ ನಮ್ಮ ಮೊಯ್ದೀನ್ರವರು ಬಂದಿದ್ದಾರೆ. ನಮ್ಮ ಎಲ್ಲಕ್ಕೆ ನಮಗೆ ನಮ್ಮ ಹಿರಿಯರು ರೈಮಾನ್ ಒಲಿಸಿದ್ದಾರೆ, ಅವರು ಬೂತ್ ಅಧ್ಯಕ್ಷರು. ನಾನು ನೋಡಿದ್ದೇನೆ ಒಂದು ಯಾವ ಹುರುಪು ಇದೆ ಅಂತ. ಮೊನ್ನೆ ಪಾದಯಾತ್ರೆಯಲ್ಲಿ ಕೂಡ ನಮ್ಮ ಜೊತೆ ನಡ್ಕೊಂಡು ಬಂದಿದ್ದಾರೆ. ನಮ್ಮ ಇನ್ನೊಂದು ಮಾತು ನಿಮಗೆಲ್ಲರಿಗೂ, ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಆಗಿಲ್ಲ ಒಬ್ಬರಾಗಿ ಮಾತಾಡ್ತಾ ಇದ್ದೇವೆ. ಈ ಅಭಿಮಾನಿ ಬಳಗ ಅದೆಲ್ಲ ಇದು ನಮಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಈ ಥರ. ನಮ್ಮ ಜಿಲ್ಲೆಯಲ್ಲಿ ಮೊನ್ನೆ ಪಾದಯಾತ್ರೆ ಆಯಿತು. ಪಾದಯಾತ್ರೆಯಲ್ಲಿ ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ನೀವೆಲ್ಲರೂ ಆ ಕಾರ್ಯಕ್ರಮವನ್ನು ಯಶಸ್ವಿ ತಂದು ಈ ಕ್ಷೇತ್ರಕ್ಕೆ ಒಂದು ಕೀರ್ತಿಯನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆಲ್ಲರಿಗೂ ನಾನು ತಲೆಬಾಗುತ್ತೇನೆ ಎಂಬ ಮಾತನ್ನು ಹೇಳಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಮತ್ತೊಮ್ಮೆ ಇದೇ ರೀತಿ ಮುಂದುವರಿಲಿ ಅಂತ ಆಶಿಸಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಇಲ್ಲಿ ಬಂದಂಥ ಮೊಯ್ದೀನ್ರವರು ಇರ್ಬೋದು, ಬೇರೆ ಬೇರೆ ನಮ್ಮ ಕ್ಷೇತ್ರದ ಬೇರೆ ನಮ್ಮ ರಿಯಾಜ್ ಅವರು ಬಂದಿದ್ದಾರೆ, ಹಲವಾರು ನಾಯಕರುಗಳು, ನಮ್ಮ ಕೀರ್ತಿಯವರು ಬಂದಿದ್ದಾರೆ. ಅಲ್ಲಿ ಉಳೈಬೆಟ್ಟಿನಿಂದ ಮೊನ್ನೆ ಇದೇ ರೀತಿಯ ಕಾರ್ಯಕ್ರಮವನ್ನು ಮಾಡಿದಂಥ ನಾಸೀರ್ ಅವರಿರ್ಬೋದು, ಮನ್ಸೂರ್ ಅವರಿರ್ಬೋದು, ನಮ್ಮ ಸುರತ್ಕಲ್ನಿಂದ ಚೇತನ್ರವರು ಬಂದಿದ್ದಾರೆ. ಎಲ್ಲ ನಾಯಕರುಗಳಿಗೆ ಫವಾಜ್ರವರು ಕೂಡ, ಎಲ್ಲ ನಾಯಕರು ಮನೆ ಮನೆಗೆ ಹೋಗಿ ಎಲ್ಲರನ್ನು ಕರೆದು ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿದ್ದೀರಿ. ಇಂಥ ಕಾರ್ಯಕ್ರಮ ನಿಜವಾಗ್ಲೂ ಶ್ಲಾಘನೀಯ ಕಾರ್ಯಕ್ರಮ. ಈ ಇಂತಹ ಕಾರ್ಯಕ್ರಮ ಒಂದು ಮುಂದುವರಿಸಿಕೊಂಡು ಹೋಗಿ. ನಾನು ಇಲ್ಲಿ ಬಂದಂಥ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಕೇಳ್ತೇನೆ, ನಿಮಗೆಲ್ಲ ಮತ್ತೆ ಮುಂದೆ ಜನರು ಬರ್ಬೋದು, ಬಂದು ಅದು ಹಾಗೆ ಕಾಂಗ್ರೆಸ್ ಹೀಗೆ ಅದು ಇದು ಅಂತ ಹೇಳುವವರೆಲ್ಲ ಬರ್ತಾರೆ. ಯಾರು ಬಂದರು ಈ ಕಿವಿಯಲ್ಲಿ ಕೇಳಬೇಕು, ಈ ಕಿವಿಯಲ್ಲಿ ಬಿಡಬೇಕು. ಏನಿದ್ರು ಕೂಡ ಯಾರೇ ಅಭ್ಯರ್ಥಿಯಾಗಿರಲಿ ಇನಾಯತಲ್ಲಿ ನಾನು ಅಭ್ಯರ್ಥಿ ಅಂತ ತಿಳ್ಕೊಂಡು ಮುಂದೆ ಬರುವಂಥ ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿ ನೀವು ಇದಕ್ಕಿಂತ ಮೊದಲು ಕೂಡ ಅಡ್ಯಾರಲ್ಲಿ ಒಂದು ಏನು ಗೆಲ್ಲಿಸ್ತಾ ಇದ್ದೀರ ಅದಕ್ಕಿಂತ ಹೆಚ್ಚಿನ ಇದರಲ್ಲಿ ಪ್ರತಿ ಒಂದು ಕ್ಷೇತ್ರವನ್ನು ಕೂಡ ಬಿಟ್ಟುಕೊಡೋದು. 29 ಇದೆಯಲ್ಲ, ಇಲ್ಲಿ 31 ಕ್ಷೇತ್ರ ಪಂಚಾಯತಲ್ಲಿ
ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಲ್ಲಿ ಈ ಭಾಗದಲ್ಲಿ ಗೆಲ್ಲಿಸಿಕೊಡುವ ಒಂದು ದೃಢ ಸಂಕಲ್ಪದಿಂದ ಇವತ್ತೆಲ್ಲರೂ ತಾವೆಲ್ಲರೂ ಹೊರಗೆ ಹೋಗಬೇಕೆಂಬ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಇದಕ್ಕೆ ಸಾಥ್ ಕೊಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ಎಲ್ಲರೂ ಇದಕ್ಕೆ